ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಈಗಾಗಲೇ ತಾಂಡವ್ ಮತ್ತು ಶ್ರೇಷ್ಠನ ಮದುವೆಯನ್ನು ನಿಲ್ಲಿಸಿ ಅಲ್ಲಿಗೆ ಪೊಲೀಸರನ್ನು ಕರೆದುಕೊಂಡು ಬಂದಿರುವಂತಹ ಭಾಗ್ಯನ ವಿಚಾರವನ್ನು ನೋಡಿ ಮನೆಯವರಿಗೆಲ್ಲ ಶಾಕ್ ಆಗಿದೆ. ಭಾಗ್ಯ ಈಗ ಬದಲಾಗಿದ್ದಾಳೆ ಅಂತ ಹೇಳಿದ್ದಾಳೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಪೊಲೀಸು ಮತ್ತು ಭಾಗ್ಯ ಇಬ್ಬರು ಸೇರಿ ಶ್ರೇಷ್ಠ ಮತ್ತು ತಾಂಡವ್ಗೆ ಕಾನೂನಿನ ಪಾಠವನ್ನು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಮೊದಲೇ ಪುಕ್ಕಲುತನದಿಂದ ಇರುವಂತಹ ತಾಂಡವ್ನ ಈ ವಿಚಾರದಲ್ಲಿ ಈಗಾಗಲೇ ಕಂಡೀಷನ್ನ ಹಾಕಿದ್ದಾಳೆ ಭಾಗ್ಯ. ಯಾಕೆಂದರೆ ಪೊಲೀಸರನ್ನು ಕರೆತಂದಿರುವಂತಹ ಭಾಗ್ಯ ಈ ತಾಂಡವ್ ಮೇಲೆ ಎರಡನೇ ಮದುವೆಯ ವಿಚಾರವಾಗಿ, ಅಂದರೆ ವಿಚ್ಛೇದನವನ್ನು ಪಡೆಯದೆ ಮದುವೆಯಾಗುತ್ತಿರುವ ವ್ಯಕ್ತಿಯ ಕ್ರೈಮ್ ವಿಚಾರವಾಗಿ FIR ದಾಖಲಿಸಬೇಕು, ನಿಮ್ಮನ್ನು ಒದ್ದು ಒಳಗಡೆ ಹಾಕಬೇಕು ಜೈಲಿನೊಳಗಡೆ ಅಂತ ಈಗಾಗಲೇ ಖಡಕ್ಕಾಗಿ ಆಫೀಸರ್ ಆದೇಶವನ್ನು ನೀಡ್ತಿದ್ದಾಗೆ ಭಾಗ್ಯನ ಮುಖವನ್ನು ನೋಡಿ, ಭಾಗ್ಯ ನಾನು ಇನ್ಯಾವತ್ತೂ ಕೂಡ ಈ ರೀತಿ ನಾನು ನಡೆದುಕೊಳ್ಳುವುದಿಲ್ಲ, ಪ್ಲೀಸ್ ನನ್ನ ಹೇಗಾದರೂ ಮಾಡಿ ನನ್ನನ್ನು ಬಿಡಿಸು ಎಂದು ಭಾಗ್ಯನನ್ನು ಬೇಡಿಕೊಳ್ಳುತ್ತಿದ್ದಾನೆ ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ ಭಾಗ್ಯ ಸಿಕ್ಕಿದ್ದೇ ಚಾನ್ಸು ಅಂದುಕೊಂಡಂತೆ ಭಾಗ್ಯನು ಕೂಡ ಹಲವಾರು ರೀತಿಯ ಕಂಡೀಷನ್ಗಳನ್ನು ಹಾಕಿ 2 ಕಂಡೀಷನನ್ನು ಮುಖ್ಯವಾಗಿ ಹೇಳಿದ್ದಾಳೆ. ಅದೇನಪ್ಪ ಅಂದರೆ, ನಾವು ಮತ್ತು ನಮ್ಮ ಫ್ಯಾಮಿಲಿ ಮತ್ತು ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸವಾಗಿರಬೇಕು, ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಹೇಳ್ತಾಳೆ. ಅದಕ್ಕೆ ಹೌದು, ಖಂಡಿತ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ. ಮತ್ತೊಂದು ಕಂಡೀಷನ್ ಏನಂದರೆ ಸ್ನೇಹಿತರೆ, ಶ್ರೇಷ್ಠನ ನಿಮ್ಮ ಕೈಯಾರೆ ಈಗಿಂದ ಮನೆಯಿಂದ ನೀವು ಹೊರಗಡೆ ಹಾಕಬೇಕು ಅಂತಲೇ ಹೇಳಿದ್ದಾಳೆ. ಇದಕ್ಕೂ ಕೂಡ ಆ FIR ತಪ್ಪಿಸಿಕೊಳ್ಳಲು, ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಈಗ ನಾಟಕವಾಡಲು ತಾಂಡವ್ ಸಿದ್ಧನಾಗಿದ್ದಾನೆ ಮತ್ತು ಈಗಾಗಲೇ ಮನೆಯಿಂದ ಹೊರಗಡೆಯನ್ನು ಶ್ರೇಷ್ಠನನ್ನು ಹಾಕಿದ್ದಾನೆ ಎಂದು ಹೇಳ್ಬೋದು ಸ್ನೇಹಿತರೆ. ಮತ್ತೊಂದು ಕಡೆ ಈಗಾಗಲೇ ಮನೆಯವರ ಜೊತೆ ಜಗಳವನ್ನು ಆಡಿಕೊಂಡು ಬಂದಿರುವಂಥ ಶ್ರೇಷ್ಠ ಮನೆಯವರ ಜೊತೆ, ಅಂದರೆ ಬಾಡಿಗೆ ಮನೆಯವರಿಗೆ, ನಾನು ಆದಷ್ಟು ಬೇಗ ಈವ್ನಿಂಗ್ವರೆಗೆ ನಾನು ಮನೆಯನ್ನು ಖಾಲಿ ಮಾಡ್ತೇನೆ, ನೀವು ಎಲ್ಲ ರೀತಿಯ ದುಡ್ಡುಗಳನ್ನು ಅರೇಂಜ್ ಮಾಡ್ಕೋಬೇಕು, ಇಲ್ಲಾಂದರೆ ಪೊಲೀಸ್ನ ಜೊತೆಯಲ್ಲೇ ನಾನು ಬರ್ತೇನೆ ಅಂತ ಈಗಾಗಲೇ ಆವಾಜನ್ನು ಹಾಕಿ ಹೋಗಿರುವಂಥ ಶ್ರೇಷ್ಠ ಮತ್ತೆ ಮನೆಗೆ ಬಂದಿದ್ದಾಳೆ, ಅಂದರೆ ಬಾಡಿಗೆ ಮನೆಗೆ. ಅಲ್ಲಿಗೆ ಬಂದಿರುವಂತಹ ಅಜ್ಜಿ ಇವಳ ಮುಖವನ್ನು ನೋಡಿ ಆಲ್ರೆಡಿ ಸಿಟ್ಟಾಗಿರುವಂತಹ ಅಜ್ಜಿ ಹೇಳ್ತಿದ್ದಾಳೆ, ನಿನಗೆ ದುಡ್ಡು ತಾನೇ ಬೇಕು, ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ, ಫಸ್ಟು ನೀನು ಈ ಮನೆಯಿಂದ ತೊಲಗು ಅಂತ ಹೇಳ್ತಿದ್ದಾರೆ. ಇದಕ್ಕೆ ತುಂಬಾ ಗಾಸಾಗಿರುವಂತಹ ಶ್ರೇಷ್ಠ ಆಂಟಿ ಅನ್ನುತ್ತಿದ್ದಂತೆ ಈಗಾಗಲೇ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಜ್ಜಿ. ಇದೇ ಸಂದರ್ಭದಲ್ಲಿ ದಿಕ್ಕೇ ತೋಚದ ಹಾಗೆ ಶ್ರೇಷ್ಠ ಬೀದಿಯಲ್ಲಿ ಬಂದು ನಿಂತಿದ್ದಾಳೆ ಸ್ನೇಹಿತರೆ. ಮತ್ತೊಂದು ಕಡೆ ಈಗಾಗಲೇ ಮನೆಯವರಿಗೆಲ್ಲ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಭಾಗ್ಯನ ಮತ್ತೊಮ್ಮೆ ಸಂಸಾರ ಸರಿದೋಗಿಸಲು ಭಾಗ್ಯ ಮತ್ತೆ ಬದಲಾಗಿದ್ದಾಳೆ ಮತ್ತು ಹೊಸ ಅಧ್ಯಾಯವನ್ನು ಶುರು ಮಾಡಿದ್ದೇನೆ ಅಂತ ಈಗಾಗಲೇ ಎಲ್ಲರ ಮುಂದೆ ಹೇಳುತ್ತಿದ್ದಾಳೆ ಭಾಗ್ಯ. ಇದರಿಂದ ಎಲ್ಲರೂ ಕೂಡ ಒಂದು ಕ್ಷಣ ಖುಷಿಯಾಗಿದ್ದರೂ ಕೂಡ ಮತ್ತೊಂದು ಕ್ಷಣ ಮತ್ತೊಂದು ಯಾವೆಲ್ಲ ರೀತಿಯ ಸ್ವರೂಪಗಳನ್ನು ಪಡೆದುಕೊಳ್ಳುತ್ತದೆ ಎಂಬ ಯೋಚನೆಗೆ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಈಗಾಗಲೇ ಭಾಗ್ಯ ತಾಂಡವ್ಗೆ ಹೇಳ್ತಿದ್ದಾಳೆ, ನಾನು ಈ ಮನೆಯ ಎಲ್ಲ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ, ನನಗೆ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಮಟ್ಟಬೇಕು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಮೊದಲಿದ್ದ ಭಾಗ್ಯ ಅಲ್ಲ ಅಂತ ಹೇಳ್ತಿದ್ದಾಳೆ ಸ್ನೇಹಿತರೆ. ಹಾಗಾದರೆ ಭಾಗ್ಯನ ಮತ್ತೊಂದು ಅಧ್ಯಾಯ ಶುರುವಾಗಿದೆ ಮತ್ತು ಪ್ರೇಕ್ಷಕರಿಗೆ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಸ್ನೇಹಿತರೆ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಸ್ನೇಹಿತರೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.